ಒಂದು ಊರಿನಲ್ಲಿ ಇಬ್ಬರು ಹುಡುಗರು, ಅಣ್ಣ ತಮ್ಮಂದಿರು. ಅಣ್ಣನ ಹೆಸರು ಪುಟ್ಟು, ತಮ್ಮನ ಹೆಸರು ಮಾಧು. ಅವರು ಅಣ್ಣ ತಮ್ಮ ಆದರೂ ಇಬ್ಬರೂ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಓದುತ್ತಾ ಇದ್ದರು. ಅವರಲ್ಲಿ ಅಣ್ಣ ಪುಸ್ತಕ ಪಿಶಾಚಿ. ಬೆಳಗ್ಗೆ ಎದ್ದು ಬಿಟ್ಟರೆ ಸ್ಕೂಲಿಗೆ ಹೋಗುವವರೆಗೂ ಪಠ್ಯಪುಸ್ತಕ ಓದಿದ್ದೇ. ಸಾಯಂಕಾಲ ಸ್ಕೂಲಿನಿಂದ ಮನೆಗೆ ಬಂದರೆ ಪುನಃ ಯಥಾಪ್ರಕಾರ ಪುಸ್ತಕದ ಮುಂದೆ ಹಾಜರು. ಹೀಗೆ ವರ್ಷದ ಉದ್ದಕ್ಕೂ ಓದಿ ಉರು ಹೊಡೆದು ಒಳಗೆ ತುಂಬಿಕೊಂಡಿದ್ದನ್ನೆಲ್ಲ ವರ್ಷದ ಕೊನೆಯ ಪರೀಕ್ಷೆಯಲ್ಲಿ ಕಾಗದದ ಮೇಲೆ ಕಕ್ಕಿ ಫಸ್ಟ್ ಕ್ಲಾಸ್ ಹೊಡೆದದ್ದೇ. ಒಂದು ಜೂಟಾಟ ಇಲ್ಲ, ಒಂದು ಚಿಣ್ಣಿಕೋಲಿಲ್ಲ, ಬರೀ ಪುಸ್ತಕ ಪಿಶಾಚಿ ಆಗಿ ಹೋಗಿದ್ದ. ತಾನಾಯಿತು, ತನ್ನ ಪುಸ್ತಕ ಆಯಿತು ಅಂತ ಸ್ವಾರ್ಥದ ಮೊಟ್ಟೆ ಆಗಿ ಹೋಗಿದ್ದ ಪುಟ್ಟು. ಅವನ ತಮ್ಮ ಮಾಧು ಹಾಗಲ್ಲ. ಹುಡುಗ ಬುದ್ಧಿವಂತ. ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬರದೇ ಇದ್ದರೂ ಪಾಸ್ ಮಾಡಿಕೊಂಡು ಬರುತ್ತಿದ್ದ. ಫುಟ್ಬಾಲು, ಕ್ರಿಕೆಟ್ ಅಂದರೆ ಅವನಿಗೆ ಪ್ರಾಣ. ಮನೆಯಲ್ಲಿ ತಾಯಿಗೆ ಬೇಕಾದ ಸುತ್ತು ಕೆಲಸ ಮಾಡಿಕೊಡುವನು. ಹಂಡೆಗೆ ನೀರು ತುಂಬೋದು, ಸೌದೆ ಸೀಳಿಕೊಡೋದು, ಮನೆಗೆ ತರಕಾರಿ ತರೋದು, ಯಾರಾದರೂ ಕಾಯಿಲೆ ಮಲಗಿದರೆ ಡಾಕ್ಟರ್ ಹತ್ತಿರ ಓಡೋದು, ಹೀಗೆ ತಾನು ಹುಟ್ಟಿದ ಮನೆಗೆ ಸಹಾಯವಾಗಿ ಇರುತ್ತಿದ್ದ. ಈ ಹುಡುಗರ ತಂದೆ ಹೆಡ್ ಮುನ್ಷಿ ಹಿರಣ್ಣಯ್ಯ, ತಾಯಿ ಭಾಗೀರಥಮ್ಮ. ಮಕ್ಕಳು ಮುಂದಕ್ಕೆ ಬರಬೇಕು ಅಂತ ಹಿರಿಯಣ್ಣಯ್ಯ 3 ಹೊತ್ತು ಜಪಿಸುತ್ತಿದ್ದ. ಮಕ್ಕಳು ಓದಿ ಫಸ್ಟ್ ಕ್ಲಾಸ್ ಹೊಡೆದರೆ, ಅವರಿಗೆ ದೊಡ್ಡ ಸಂಬಳದ ಕೆಲಸ ಸಿಕ್ಕಿದರೆ, ಅವರಿಗೆ ಬರೋ ದುಡ್ಡಿನಲ್ಲಿ ತಾನು ಎಷ್ಟು ಸುಖವಾಗಿರಬಹುದು ಅಂತ ಕನಸು ಕಾಣುತ್ತಿದ್ದ. ಅದರಿಂದ ಬಕಾಸುರನ ವಾಂತಿ ಮಾಡುತ್ತಿದ್ದ ದೊಡ್ಡ ಮಗನ ಕಂಡರೆ ತುಂಬ ಮೆಚ್ಚುಗೆ. ಹಾಗೆ ವಾಂತಿ ಮಾಡದೆ ತಾನು ತಿಂದಷ್ಟನ್ನು ಅರಗಿಸಿಕೊಂಡು ತೇರ್ಗಡೆಯಾಗುತ್ತಿದ್ದ ಮಾಧುನ ಕಂಡರೆ ಅವರ ಅಪ್ಪನಿಗೆ ಅಲಕ್ಷ್ಯ, ತಾತ್ಸಾರ, ಉಪೇಕ್ಷೆ, ಅಸಹ್ಯ. ಹಿರಿಯಣ್ಣಯ್ಯ 3 ಹೊತ್ತು ಪುಟ್ಟುನ ಹೊಗಳ್ತಾ ಇರೋನು, ಮಾಧುನ 3 ಹೊತ್ತು ಬೈಯುತ್ತಾ ಇರೋನು. ಒಂದು ಸಲ ಯಾವುದೋ ಮಗು ಆ ಊರಿನ ಗುಡಿ ಬಾವಿಲಿ ಬಿದ್ದು ಬಿಡ್ತು. ಬಾವಿ ಸುತ್ತು ಜನ ಸೇರಿದರು. ಅಯ್ಯಯ್ಯೋ, ಮಗು ಮುಳುಗಿ ಹೋಗುತ್ತಲ್ಲ, ಯಾರಾದರೂ ಅದನ್ನು ಎತ್ತಬಾರ್ದೇ ಅಂತ ಹೇಳುತ್ತಿದ್ದರೆ ಹೊರತು ಒಬ್ಬನಿಗಾದರೂ ಒಳಗಿಳಿಯೋ ಧೈರ್ಯ ಬರಲಿಲ್ಲ. ಆಗ ಆ ದಾರಿಯಲ್ಲಿ ಮಾಧು ಬಂದ. ಮಗು ಬಾವಿಗೆ ಬಿದ್ದಿದೆ ಅಂತ ಕೇಳಿದ ಕೂಡಲೇ ಹಗ್ಗ ಹಿಡಿದುಕೊಂಡು ಬಾವಿಗೆ ಇಳಿದು ಮಗುನ ಬದುಕಿಸಿದ. ಅವನ ಧೈರ್ಯನ ನೋಡಿ ಸರ್ಕಾರದವರು ಅವನಿಗೆ ಒಂದು ಚಿನ್ನದ ಪದಕ ಕೊಟ್ಟರು. ಅವತ್ತಿನ ಅಧ್ಯಕ್ಷರು ತಾಯಿ ತಂದೆಗೆ ಇಂಥ ಮಕ್ಕಳು ಒಂದು ಆಭರಣ ಅಂತ ಹೊಗಳಿದರು. ಅಯ್ಯೋ, ಇದಕ್ಕಿಂತ ಇವನು ಪರೀಕ್ಷೆಯಲ್ಲಿ ಒಂದು ಫಸ್ಟ್ ಕ್ಲಾಸ್ ಗಿಟ್ಟಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಿರಿಯಣ್ಣಯ್ಯ ರೊಚ್ಚಗುಟ್ಟಿದ. ಆದರೆ ಮಾಧು ಮಾಡಿದ ಕೆಲಸ ಅವನ ತಾಯಿ ಭಾಗೀರಥಮ್ಮನಿಗೆ ತುಂಬ ತೃಪ್ತಿ ಕೊಟ್ಟಿತು. ನಾವು ಈ ಭೂಮಿಲಿ ವಾಸ ಮಾಡೋಕ್ಕೆ ದೇವರಿಗೆ ಕೊಡೋ ಬಾಡಿಗೆ ಅಂದರೆ ನಮ್ಮ ಸುತ್ತಮುತ್ತಿನವರಿಗೆ ನಾವು ಸಹಾಯವಾಗಿರೋದೇ ಅಂತ ಆಕೆ ಆಗಾಗ ಹೇಳುತ್ತಾ ಇದ್ದರು. ತಾಯಿಯ ಹತ್ತಿರಾನೇ ಇದ್ದು ಆಕೆಗೆ ಹೊಂದಿಕೊಂಡಿದ್ದ ಮಾಧು ತಾಯಿಯ ಮಾತನ್ನು ಅರ್ಥ ಮಾಡಿಕೊಂಡಿದ್ದ. ಅಷ್ಟೇ ಅಲ್ಲ, ಸಮಯ ಬಂದಾಗ ಅದರ ಹಾಗೆ ನಡೀತಾನೂ ಇದ್ದ. ಏನು ಪರೀಕ್ಷೆಯೋ, ಏನು ಪಾಸೋ ಅಪ್ಪ, ಎಲ್ಲಾದರೂ ಆರೋಗ್ಯವಂತರಾಗಿ ಆಯಸ್ಸು ತುಂಬಿಕೊಂಡು ಗುಣಶಾಲಿಗಳಾಗಿ 10 ಜನಕ್ಕೆ ಸಹಾಯ ಮಾಡ್ತಾ ಬದುಕಿದ್ದರೆ ಸಾಕು ಎನ್ನುತ್ತಿದ್ದರು ಭಾಗೀರಥಮ್ಮ. ಹೀಗೆ ತಂದೆ ಬೆಳೆಸಿದ ಪುಟ್ಟುಗೂ ತಾಯಿ ಬೆಳೆಸಿದ ಮಾಧುಗೂ ಗುಣದಲ್ಲಿ ವ್ಯತ್ಯಾಸ ಇತ್ತು, ನಡತೆಯಲ್ಲಿ ವ್ಯತ್ಯಾಸ ಇತ್ತು. ಈ ತಂದೆ ತಾಯಿಯರಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು, ಈ ಅಣ್ಣ ತಮ್ಮಂದಿರಲ್ಲಿ ಟೊಳ್ಳು ಯಾರು ಗಟ್ಟಿ ಯಾರು ಅನ್ನೋದನ್ನು ಕುರಿತು ಒಂದು ಸಲ ಒಂದು ಪರೀಕ್ಷೆ ನಡೆದು ಹೋಯಿತು. ಅವತ್ತು ತಾನೇ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯ ಫಲಿತಾಂಶ ಬಂದಿತ್ತು. ಹಿರಿಯಣ್ಣಯ್ಯ ನಿರೀಕ್ಷಿಸಿದ್ದ ಹಾಗೆ ಪುಟ್ಟು ಫಸ್ಟ್ ಕ್ಲಾಸ್, ಮಾಧು ಫೇಲ್. ಹಿರಿಯಣ್ಣಯ್ಯ ಯಥಾಪ್ರಕಾರ ಪುಟ್ಟುವನ್ನು ಅಟ್ಟಕ್ಕೆ ಏರಿಸಿದ. ಮುಂದಕ್ಕೆ ಮದ್ರಾಸಿಗೆ ಬೇಕಾದರೂ ಹೋಗು, ಬೊಂಬಾಯಿಗೆ ಬೇಕಾದರೂ ಹೋಗು ಅಂತ ಪ್ರೋತ್ಸಾಹ ಕೊಟ್ಟ. ಮಾಧುವಿನ ಮೇಲೆ ಮಾತ್ರ ಉರಿದು ಬಿದ್ದ. ಅವನಿಗೆ ಊಟಕ್ಕೆ ತುಪ್ಪ ಮೊಸರು ಹಾಕಕೂಡದು ಅಂತ ಕೂಗಾಡಿದ. ಅವನ ದಿಂಬುದ್ದಿ ಅವಳಿಗೆ ಕಿತ್ತುಕೊಂಡು ಶಿಕ್ಷೆ ಮಾಡಿದ. ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ಹಾಲಿನವನ ಹತ್ತಿರಕ್ಕೂ ಡಾಕ್ಟರ್ ಅಂಗಡಿಗೂ ಅಲೆದಾಡಿ ಆಯಾಸವಾಗಿದ್ದ ಮಾಧುಗೆ ರಾತ್ರಿ ಬೇಗ ನಿದ್ದೆ ಬಂತು. ಪುಟ್ಟು ಪರೀಕ್ಷೆ ಮುಗಿದು ಫಲಿತಾಂಶ ಬಂದಿದ್ದ ಆ ರಾತ್ರಿ ಕೂಡ ಬಹಳ ಹೊತ್ತು ಪುಸ್ತಕ ಹಿಡಿದುಕೊಂಡು ಗಟ್ಟಿಯಾಗಿ ಓದ್ಕೋತಾ ಮಲಗಿದ್ದವರ ನಿದ್ರೆ ಕೆಡಿಸುತ್ತಾ ಇದ್ದ. ಕೂಸು ಮಲಗಿದೆ, ಅಮ್ಮನಿಗೆ ಜ್ವರ, ಸ್ವಲ್ಪ ಮೆಲ್ಲಿಗೆ ಓದಿಕೋ ಅಂತ ಮಾಧು ಹೇಳಿದರೆ ಅವನ ಮೇಲೆ ಹೆಬ್ಬುಲಿ ಬಿದ್ದ ಹಾಗೆ ಬಿದ್ದ. ತನಗೆ ಸುಸ್ತಾದಾಗ ದೀಪ ಆರಿಸಿ ಮಲಗಿಕೊಂಡ. ಯಾವುದೋ ಹೊತ್ತಿನಲ್ಲಿ ಎಚ್ಚರಾಯಿತು. ಏನೋ ಸುಟ್ಟ ವಾಸನೆ ಬಂತು.
ತಾಯಿ ಮಲಗಿದ್ದ ಕೊಠಡಿಯಲ್ಲಿ ಬೆಂಕಿ ಬಿದ್ದುದು ಕಾಣಿಸಿತು. ಅಯ್ಯೋ ಬೆಂಕಿ ಅಂತ ಕೂಗಿಕೊಂಡವನೇ ತನ್ನ ಪುಸ್ತಕಗಳನ್ನು ಬಾಚಿಕೊಂಡು ಬೀದಿಗೆ ಓಡಿದ. ಅವನ ಕೂಗು ಕೇಳಿ ಮಾಧುಗೆ ಎಚ್ಚರವಾಯಿತು. ಅವನು ಗಾಬರಿಯಾಗಲಿಲ್ಲ. ಮೊದಲು ತಾಯಿಯನ್ನು ಎಬ್ಬಿಸಿದ. ಆಕೆಗೆ ಧೈರ್ಯ ಹೇಳಿದ. ಆಕೆಯನ್ನೂ ಮಗುವನ್ನೂ ಹೊರಗೆ ಕರೆತಂದ. ತಂದೆ ಒಳಗೆ ಮಲಗಿದ್ದಾನೆ ಎಂಬುದು ತಿಳಿದು ಅಲ್ಲಿಗೆ ನುಗ್ಗಿದ ತಂದೆಯನ್ನು ಎಬ್ಬಿಸಿ ಅವನಿಗೆ ಧೈರ್ಯ ಹೇಳಿ ಅವನನ್ನು ಹೊರಗೆ ಕರೆತಂದ. ಆಗಲೂ ಆ ತಂದೆಗೆ ಪುಟ್ಟುವಿನದೇ ಧ್ಯಾನ. ಪುಟ್ಟು ಒಳಗೆ ಸಿಕ್ಕಾಕಿಕೊಂಡಿರುವಾಗ ಇಲ್ಲಿದ್ದೀಯಲ್ಲೋ ದರಿದ್ರವೇ ಅಂತ ರೇಗಿದ. ಪುಟ್ಟುನ ಬದುಕಿಸೋಕೆ ಅಂತ ಪುನಃ ಒಳಕ್ಕೆ ನುಗ್ಗಿದ ಮಾಧು ಒಳಗಿನ ಹೊಗೆ ತಾಳಲಾರದೆ ಅಲ್ಲೇ ಮೂರ್ಛೆ ಹೋದ. ಆಗ ಪುಟ್ಟು ಅಲ್ಲೇ ಜಗಲಿ ಮೇಲೆ ಕೂತಿದ್ದನ್ನು ಯಾರೋ ನೋಡಿದರು. ಅವರಲ್ಲಿ ಧೈರ್ಯಸ್ಥರಾಗಿದ್ದವರು ಮನೆ ಒಳಕ್ಕೆ ನುಗ್ಗಿ ಮೂರ್ಛೆ ಬಿದ್ದಿದ್ದ ಮಾಧುವನ್ನು ಎತ್ತಿಕೊಂಡು ಬಂದರು.